ಹೊಟ್ಟೆ ಹಸಿವು ಇಲ್ಲ ಅಂತ ಅನ್ನೋರಿಗೆ, ಹೊಟ್ಟೆ ಹಸಿವು ಆಗಬೇಕಂತ ಅಂದ್ಕೊಳ್ಳೋರಿಗೆ ಈ ಥರ ಒಂದು ಸೂಪರ್ ಟೇಸ್ಟಿ ಆಗಿರುವಂತಹ ನ್ಯಾಚುರಲ್ ಡ್ರಿಂಕನ್ನು ಮಾಡ್ಕೊಳ್ಬಹುದು. ಯಾವುದು ಆ ಮನೆಮದ್ದು ಹಸಿವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಇದಕ್ಕೆ ಫಸ್ಟಿಗೆ ನಾನು 1 ಗ್ಲಾಸ್ ಆಗುವಷ್ಟು ಕಬ್ಬಿನ ಹಾಲನ್ನು ತೊಗೊಂಡಿದ್ದೀನಿ. ಶುಗರ್ ಕೇನ್ ಜ್ಯೂಸ್. ಕಬ್ಬಿನ ಹಾಲಲ್ಲಿ ಸಕ್ಕರೆ ಎಲ್ಲ ಏನು ಮಿಕ್ಸ್ ಆಗಿರಬಾರ್ದು, ಬರೀ ಕಬ್ಬನ್ನು ಹಾಕಿ ಮಾಡಿರುವಂಥದ್ದು, ಪ್ಲೇನ್ ಕಬ್ಬಿನ ಹಾಲಿದು. ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಿಲ್ಲ. ಸೊ 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವೀಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವುದು ಏನು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಇದಕ್ಕೆ ನಾನೀಗ 2 ಲವಂಗನ ತೊಗೊಂಡಿದ್ದೀನಿ. ಈ 2 ಲವಂಗನ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಲವಂಗದೇನಾದರೂ ಪೌಡರ್ ಇದ್ದರೆ ಅದನ್ನೇ ಆದರೂ ತೊಗೊಳ್ಬಹುದು. ಅದಾದರೆ 1 ಪಿಂಚ್ ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಇದನ್ನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇದೀಗ ಸರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 3 ಕಾಳುಮೆಣಸು ಬೇಕಾಗುತ್ತೆ. ಕಾಳುಮೆಣಸು ಕೂಡ ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಕೂಡ ಈಗ ಪುಡಿ ಮಾಡ್ಕೊಳ್ಬೇಕು. ಇದು ಕೂಡ ಹಾಗೆ, ನಿಮ್ಮ ಮನೇಲಿ ಪೌಡರ್ ಇದ್ದರೆ ನೀವು ಅದನ್ನೇ 1 ಪಿಂಚ್ ಆಗುವಷ್ಟು ತೊಗೊಳ್ಬಹುದು. ಇವಾಗ ಇದು ಕರೆಕ್ಟಾಗಿ ಪೌಡರ್ ಆಗಿದೆ. ಇದಕ್ಕೆ ನಾನೀಗ 1/2 ಇಂಚ್ ಆಗುವಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದರ ಸಿಪ್ಪೆನ ತೆಕ್ಕೊಳ್ಬೇಕು. ಇದನ್ನು ಈಗ ಚೆನ್ನಾಗಿ ಜಜ್ಕೊಳ್ಬೇಕು. ಶುಂಠಿನೂ ಕೂಡ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಈ ಥರ ಆದಾಗ ನಾವು ಶುಂಠಿನೂ ಯೂಸ್ ಮಾಡೋದ್ರಿಂದ ಜೀರ್ಣಶಕ್ತಿ ಕರೆಕ್ಟಾಗಿ ಆಗುತ್ತೆ. ಜೀರ್ಣಶಕ್ತಿ ಜಾಸ್ತಿ ಆಗಿ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಇವಾಗ ಈ ಕಬ್ಬಿನ ಹಾಲಿಗೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಶುಂಠಿನ ಹಾಕ್ಕೊಳ್ಬೇಕು. ಶುಂಠಿ ಹಾಕಿದಾಗ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳುಮೆಣಸು ಇದನ್ನು ಕೂಡ ಹಾಕ್ಕೊಳ್ಬೇಕು. ಅದೇ ರೀತಿ ಜಜ್ಜಿ ಇಟ್ಕೊಂಡಿರುವಂತಹ ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲವಂಗದ ಪೌಡ್ರ್ ಆದರೆ ನೀವು 1 ಪಿಂಚ್ ಹಾಕ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ನಿಮಿಷ ಹೀಗೆ ಬಿಡಬೇಕು. ಆ ಲವಂಗ, ಶುಂಠಿ ಮತ್ತು ಕಾಳುಮೆಣಸು ಏನು ಹಾಕಿದ್ದೀವಿ ಅಲ್ಲ, ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. 5 ನಿಮಿಷ ಹೀಗೆ ಬಿಡಬೇಕಾಗುತ್ತೆ. ಇದನ್ನು 5 ನಿಮಿಷ ಆದಮೇಲೆ ಅದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. 1/4 ಟೀ ಸ್ಪೂನ್ ಹಾಕಿದರೆ ಸಾಕು. ನಿಂಬೆಹಣ್ಣನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ದರೆ ಹೋಗುತ್ತೆ. ಸ್ವಲ್ಪ ಯೂಸ್ ಮಾಡಬೇಕು, ಜಾಸ್ತಿ ಏನು ಬೇಕಂತ ಇಲ್ಲ. 1/4 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕುಡಿಬಹುದು. ದಿನಕ್ಕೆ 1 ಲೋಟ ಕುಡಿಬೋದು. 1 ಅಥವಾ 2 ದಿನ ಕುಡಿಯೋದ್ರಲ್ಲಿ ಹಸಿವೆಲ್ಲ ಕರೆಕ್ಟಾಗಿ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನಾವಿಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಜೀರ್ಣಕ್ರಿಯೆನ ಕರೆಕ್ಟಾಗಿ ಮಾಡೋದಕ್ಕೆ, ಜೀರ್ಣಶಕ್ತಿ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುವಂಥದ್ದು. ಇದರಿಂದ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಹೊಟ್ಟೆ ಹಸಿವು ಇಲ್ಲ ಅಂತ ಅನ್ನೋರಿಗೆ, ಹೊಟ್ಟೆ ಹಸಿವು ಆಗಬೇಕಂತ ಅಂದ್ಕೊಳ್ಳೋರಿಗೆ ಈ ಥರ ಒಂದು ಸೂಪರ್ ಟೇಸ್ಟಿ ಆಗಿರುವಂತಹ ನ್ಯಾಚುರಲ್ ಡ್ರಿಂಕನ್ನು ಮಾಡ್ಕೊಳ್ಬಹುದು ಕಬ್ಬಿನ ಹಾಲಿಂದ. ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.